ಮೇಡಮ್ ಇನ್ನೂ ಕೂಡ ಬೇರೆ ಬೇರೆ ಹೆಣ್ಮಕ್ಳು ಕೂಡ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ದಾರೆ, ಇದಕ್ಕೆ ಏನು ಹೇಳ್ತೀವಿ? ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಕೇಸ್ ಮುಗಿದ ಮೇಲೆ ಈ ಜಡ್ಜ್ ಏನು ತೀರ್ಪು ತಗೋತಾರೆ ಅದ್ರ ಮೇಲೆ ಇಟ್ ವಿಲ್ ಸೆಟ್ ಅ ವೆರಿ ಗುಡ್ ಪ್ರೆಸಿಡೆಂಟ್. ಅವಾಗ ಸ್ವಲ್ಪ ಏನು ಹೇಳೋದು, ಭಯ ಬರುತ್ತೆ. ಆಮೇಲೆ ಅವ್ರಿಗೆ ಎಲ್ರಿಗೂ ಮುಜುಗರ ಬರುತ್ತೆ. ಅಂದರೆ ದಿಲ್ ಹ್ಯಾವ್ ಸಮ್ ಫ್ಯೂರ್ ದಟ್ ನಾಳೆ ಅವ್ರು ಏನಾದರೂ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ. ಯಾಕಂದರೆ ಈ ಥರ ಜೈಲಿಗೆ ಹೋಗ್ಬೋದು, 2 ವರ್ಷ ಜೈಲು ಶಿಕ್ಷೆ ಇದೆ, ಅವ್ರು ಹೋಗ್ಬೋದು. ಆಲ್ಮೋಸ್ಟ್ ಅಪ್ ಟು 7 years ಅಲ್ಲ, ಆ ಶಿಕ್ಷೆ ಇದೆ. ಸೊ ಅದನ್ನು ಅವ್ರು ಯೋಚನೆ ಮಾಡಿ ದೇ ವಿಲ್ ಬಿ ವೆರಿ ಕೇರ್ಫುಲ್ ಬಿಫೋರ್ ಟ್ರೋಲಿಂಗ್ ಅದರ್ಸ್. ಆ್ಯಂಡ್ ಇದು ಸಾಮಾನ್ಯವಾಗಿ ಅವರೇನು ಟ್ರೋಲ್ ಮಾಡಿಲ್ಲ, ಮಕ್ಕಳನ್ನು ಸೇರಿಸಿ ಅವರು ಕಾಮೆಂಟ್ ಮಾಡಿರೋದು. ಅವ್ರ ಹೆಂಡ್ತಿನ, ಇವ್ರ ಮಕ್ಕಳನ್ನ ರೇಪ್ ಮಾಡ್ತೀವಿ, ನಿಮ್ಮನ್ನ ಪೊಲೀಸ್ ಮುಂದೆನೇ ರೇಪ್ ಮಾಡ್ತೀವಿ, ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ. ದಿಸ್ ಇಸ್ ನಾಟ್ ನಾರ್ಮಲ್. ಇದನ್ನ ನಾನು ಬಿಟ್ಬಿಟ್ರೆ ಇವಾಗ ನನಗೆ ಮಾಡಿದಾರೆ ಅಂದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಈ ತರ ಮಾಡ್ತಾ ಇರ್ಬೋದು. ಸೊ ದಟ್ ಇಸ್ ವಾಟ್ ಹೆಣ್ಮಕ್ಳು ಈ ತರ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಪಡ್ತಾರೆ. ಆಬ್ವಿಯಸ್ಲಿ ನನ್ಗೆ ಅದು ಅರ್ಥ ಆಗುತ್ತೆ ಯಾಕೆ ಅವರು ಹೆದರ್ಕೋತಾರೆ, ಯಾಕಂದ್ರೆ ಕೋರ್ಟ್ ಕಚೇರಿ ಅಂದ್ರೆ ಸುಮ್ಮನೆ ಅಲ್ಲಪ್ಪ. ಯು ಹ್ಯಾವ್ ಟು ಕೀಪ್ ಕಮಿಂಗ್, ಧೈರ್ಯ ಇಟ್ಕೋಬೇಕು, ಅವ್ರು ಕರೆದಾಗೆಲ್ಲ ನಾವು ಬರಬೇಕು. ಆ್ಯಂಡ್ ಇಟ್ ಇಸ್ ನಾಟ್ ಈಸಿ. ನಾನು ಇವತ್ತು ಆಲ್ಮೋಸ್ಟ್ 4 hours ಐ ಹ್ಯಾವ್ ಸ್ಟುಡ್ ಓವರ್ ದೇರ್ ಜಸ್ಟ್ ಟು ಗಿವ್ ಮೈ ಎವಿಡೆನ್ಸ್. ಸೊ ಇಟ್ ಇಸ್ ನಾಟ್ ಈಸಿ. ಆದರೂ ಕೂಡ ನಾನು ಎಲ್ಲ ಹೆಣ್ಮಕ್ಳಿಗೆ ಪರ ನಾನು ಫೈಟ್ ಮಾಡ್ತಾ ಇರೋದು. ಇಟ್ಸ್ ನಾಟ್ ಈಸಿ. ಥ್ಯಾಂಕ್ ಯು ಸೊ ಮಚ್. ಮೇಡಮ್ ಇನ್ನೂ ಕೂಡ ಬೇರೆ ಬೇರೆ ಹೆಣ್ಮಕ್ಳು ಕೂಡ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿದ್ದಾರೆ, ಇದಕ್ಕೆ ಏನು ಹೇಳ್ತೀವಿ? ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಕೇಸ್ ಮುಗಿದ ಮೇಲೆ ಈ ಜಡ್ಜ್ ಏನು ತೀರ್ಪು ತಗೋತಾರೆ ಅದ್ರ ಮೇಲೆ ಇಟ್ ವಿಲ್ ಸೆಟ್ ಅ ವೆರಿ ಗುಡ್ ಪ್ರೆಸಿಡೆಂಟ್. ಅವಾಗ ಸ್ವಲ್ಪ ಏನು ಹೇಳೋದು, ಭಯ ಬರುತ್ತೆ. ಆಮೇಲೆ ಅವ್ರಿಗೆ ಎಲ್ರಿಗೂ ಮುಜುಗರ ಬರುತ್ತೆ. ಅಂದರೆ ದಿಲ್ ಹ್ಯಾವ್ ಸಮ್ ಫ್ಯೂರ್ ದಟ್ ನಾಳೆ ಅವ್ರು ಏನಾದರೂ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ. ಯಾಕಂದರೆ ಈ ಥರ ಜೈಲಿಗೆ ಹೋಗ್ಬೋದು, 2 ವರ್ಷ ಜೈಲು ಶಿಕ್ಷೆ ಇದೆ, ಅವ್ರು ಹೋಗ್ಬೋದು. ಆಲ್ಮೋಸ್ಟ್ ಅಪ್ ಟು 7 years ಅಲ್ಲ, ಆ ಶಿಕ್ಷೆ ಇದೆ. ಸೊ ಅದನ್ನು ಅವ್ರು ಯೋಚನೆ ಮಾಡಿ ದೇ ವಿಲ್ ಬಿ ವೆರಿ ಕೇರ್ಫುಲ್ ಬಿಫೋರ್ ಟ್ರೋಲಿಂಗ್ ಅದರ್ಸ್. ಆ್ಯಂಡ್ ಇದು ಸಾಮಾನ್ಯವಾಗಿ ಅವರೇನು ಟ್ರೋಲ್ ಮಾಡಿಲ್ಲ, ಮಕ್ಕಳನ್ನು ಸೇರಿಸಿ ಅವರು ಕಾಮೆಂಟ್ ಮಾಡಿರೋದು. ಅವ್ರ ಹೆಂಡ್ತಿನ, ಇವ್ರ ಮಕ್ಕಳನ್ನ ರೇಪ್ ಮಾಡ್ತೀವಿ, ನಿಮ್ಮನ್ನ ಪೊಲೀಸ್ ಮುಂದೆನೇ ರೇಪ್ ಮಾಡ್ತೀವಿ, ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ. ದಿಸ್ ಇಸ್ ನಾಟ್ ನಾರ್ಮಲ್. ಇದನ್ನ ನಾನು ಬಿಟ್ಬಿಟ್ರೆ ಇವಾಗ ನನಗೆ ಮಾಡಿದಾರೆ ಅಂದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಈ ತರ ಮಾಡ್ತಾ ಇರ್ಬೋದು. ಸೊ ದಟ್ ಇಸ್ ವಾಟ್ ಹೆಣ್ಮಕ್ಳು ಈ ತರ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಪಡ್ತಾರೆ. ಆಬ್ವಿಯಸ್ಲಿ ನನ್ಗೆ ಅದು ಅರ್ಥ ಆಗುತ್ತೆ ಯಾಕೆ ಅವರು ಹೆದರ್ಕೋತಾರೆ, ಯಾಕಂದ್ರೆ ಕೋರ್ಟ್ ಕಚೇರಿ ಅಂದ್ರೆ ಸುಮ್ಮನೆ ಅಲ್ಲಪ್ಪ. ಯು ಹ್ಯಾವ್ ಟು ಕೀಪ್ ಕಮಿಂಗ್, ಧೈರ್ಯ ಇಟ್ಕೋಬೇಕು, ಅವ್ರು ಕರೆದಾಗೆಲ್ಲ ನಾವು ಬರಬೇಕು. ಆ್ಯಂಡ್ ಇಟ್ ಇಸ್ ನಾಟ್ ಈಸಿ. ನಾನು ಇವತ್ತು ಆಲ್ಮೋಸ್ಟ್ 4 hours ಐ ಹ್ಯಾವ್ ಸ್ಟುಡ್ ಓವರ್ ದೇರ್ ಜಸ್ಟ್ ಟು ಗಿವ್ ಮೈ ಎವಿಡೆನ್ಸ್. ಸೊ ಇಟ್ ಇಸ್ ನಾಟ್ ಈಸಿ. ಆದರೂ ಕೂಡ ನಾನು ಎಲ್ಲ ಹೆಣ್ಮಕ್ಳಿಗೆ ಪರ ನಾನು ಫೈಟ್ ಮಾಡ್ತಾ ಇರೋದು. ಇಟ್ಸ್ ನಾಟ್ ಈಸಿ. ಥ್ಯಾಂಕ್ ಯು ಸೊ ಮಚ್.